ಕಣ್ಣೀರ ಕಥೆ ಇದೆ. ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿದೆ. ಕೋಲಾರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನಾಚರಣೆ. ಶೋಷಿತ ಬಹುಜನರ ಐಕ್ಯತಾ ದಿನವಾಗಿ ಆಚರಣೆ. ದಿಕ್ಕು ತಪ್ಪಿದ ದಲಿತ ಚಳುವಳಿಯನ್ನ ಸರಿದಾರಿಗೆ ತರಲು ಆರ್ಪಿಐಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಮೋಹನ್ ರಾಜ್ ಕರೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟ್ ಮೂಲಕ ಹೋರಾಟದ ರಥ ಮುನ್ನಡೆಸಲು ಪತ್ರಕರ್ತರ ಭವನದಲ್ಲಿ ಒಕ್ಕೂರಲ ಪ್ರತಿಜ್ಞೆ. ಶೋಷಿತ ಮತ್ತು ಅಧಿಕಾರ ವಂಚಿತ ಸಮುದಾಯಗಳ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟಲು ರಾಜಕೀಯ ಅಧಿಕಾರ ಅತ್ಯಗತ್ಯ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಂಬಿದ್ರು. ಅವರದ್ದೇ ಸಿದ್ಧಾಂತ ಹಾಗೂ ಆಶಯಗಳನ್ನು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದ ಕೀರ್ತಿ ದಲಿತ ಸಂಘರ್ಷ ಸಮಿತಿಯ ಡಿಎಸ್ಎಸ್ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಸಲ್ಲುತ್ತದೆ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಆರ್ಪಿಐಕೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆರ್ ಮೋಹನ್ ರಾಜ್ ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾರ್ಗ ಕೋಲಾರ ಜಿಲ್ಲಾ ಶಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನ ಹಾಗೂ ಶೋಷಿತ ಬಹುಜನರ ಐಕ್ಯತಾ ದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಪ್ರಸ್ತುತ 50 ವರ್ಷಗಳನ್ನು ಪೂರೈಸಿರುವ ದಲಿತ ಸಂಘರ್ಷ ಸಮಿತಿಯು ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ದಿಕ್ಕು ತಪ್ಪಿ ಸಾಗುತ್ತಿದೆ. ಚಳವಳಿಯನ್ನ ಮತ್ತೆ ಹಳಿಗೆ ತಂದು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವ ಅಗತ್ಯವಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿದ್ದ ಮುಖಂಡರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟ್ ಮೂಲಕ ಹೋರಾಟಕ್ಕೆ ಕರೆ. ಚಳವಳಿಯ ಭವಿಷ್ಯದ ಕುರಿತು ಮಾತನಾಡಿದ ಡಾಕ್ಟರ್ ಆರ್ ಮೋಹನ್ ರಾಜ್, ಅಂಬೇಡ್ಕರ್ ಮತ್ತು ಬಿ ಕೃಷ್ಣಪ್ಪನವರ ಸಿದ್ಧಾಂತಗಳ ಬಗ್ಗೆ ನಿಜವಾದ ಬದ್ಧತೆ ಹೊಂದಿರುವ ಹೋರಾಟಗಾರರೆಲ್ಲರೂ ಒಗ್ಗೂಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟ್ ಮೂಲಕ ಈ ಚಳವಳಿಯ ರಥವನ್ನ ಮುಂದೆ ಕೊಂಡೊಯ್ಯಬೇಕಾಗಿದೆ ಎಂದು ಕರೆ ನೀಡಿದರು. ರಾಜ್ಯದಲ್ಲಿ ಇನ್ನೂ ಅನೇಕ ಶೋಷಿತ ಸಮುದಾಯಗಳು ತಮ್ಮ ಹಕ್ಕುಗಳಿಂದ ವಂಚಿತರಾಗಿದ್ದು ಅವರಿಗೆ ನ್ಯಾಯ ಕೊಡಿಸಲು ಹಾಗೂ ಕೃಷ್ಣಪ್ಪನವರು ಕಂಡಿದ್ದ ಮುಕ್ತ ಭಾರತ ಮತ್ತು ಬಹುಜನ ಸಮಾಜದ ಕನಸನ್ನ ನನಸು ಮಾಡಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸುತ್ತೇವೆ ಎಂದು ಸಮಿತಿಯ ಸದಸ್ಯರು ಒಕ್ಕೂರಲಿನಿಂದ ಪ್ರತಿಜ್ಞೆ ಮಾಡಿದರು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಬಹುಜನ ಚಿಂತಕರಾದ ಗೋಪಿನಾಥ್, ಪ್ರಮುಖ ಮುಖಂಡರಾದ ವಕ್ಲೇರಿ ಶಂಕರ್, ಲಕ್ಷ್ಮೀಪುರ ಲೋಕೇಶ್, ತಿಮ್ರಾಯಪ್ಪ, ಮೂಲ ನಿವಾಸಿ ಚಂದ್ರು, ಆನಂದ್ ಮುನಿಯಪ್ಪ, ರವೀಂದ್ರ, ಚೌಡಪ್ಪ, ಶೈಲಜಮ್ಮ ಸೇರಿದಂತೆ ಸಮಿತಿಯ ಪ್ರಮುಖ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಡಿಎನ್ ನಾರಾಯಣ ಸ್ವಾಮಿ, ಮಾಲೂರು. ಅಧಿಕಾರ ಬೇಕು. ಅಧಿಕಾರಹೀನ ಸಮುದಾಯಗಳಿಗೆ ದೌರ್ಜನ್ಯ ಆಗ್ತದೆ. ಹಾಗಾಗಿ ಬಾಬಾ ಸಾಹೇಬರೇ ಸ್ವತಃ 3 ಪಕ್ಷಗಳನ್ನು ತಂದು ಆ ಬಾಬಾ ಸಾಹೇಬರ ಸಿದ್ಧಾಂತವನ್ನು ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಮೊನ್ನೆ ಕಾಶಿರಾಮ್ ಸಾಹೇಬರು ಬಹುಜನ ಸಮಾಜವನ್ನು ಒಂದು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು. ಆ ವಿಚಾರಗಳನ್ನು ಕರ್ನಾಟಕದಲ್ಲಿ ಮುನ್ನಡೆಸಿದಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು. ದಲಿತ ಸಂಘರ್ಷ ಸಮಿತಿಗೆ 50 ವರ್ಷಗಳಾಗಿದೆ. ಅದು ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾಗಿದೆ. ದಲಿತ ಸಂಘರ್ಷ ಸಮಿತಿ ಹಿಂದೆ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ದಿಕ್ತಪ್ಪಿ ಅನೇಕ ಅನಾಹುತಗಳಿಗೆ ಕಾರಣ ಆಗಿದೆ. ಅದನ್ನು ಸರಿಪಡಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಸಮಾನ ಮನಸ್ಕರು ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರು, ಚಳುವಳಿಗಳ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರು ಒಂದು ಕಡೆ ಸೇರಿ ಚಳುವಳಿಯನ್ನು ನಮ್ಮ ಕೈಯಲ್ಲಿ ಎಷ್ಟಾಗಬೇಕು ಅಷ್ಟು ನೀವು ಹೋರಾಟದ ರಥವನ್ನು ಮುನ್ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದೀನಿ.